ಎಲ್ರಿಗೂ ನಮಸ್ತೆ. ಇದೊಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಹೇಳಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಇದನ್ನು ಹೇಳ್ತೀನಿ ಅಂತೇಳಿ. ಸುಮಾರು 2 ತಿಂಗಳಿಂದ ಅಂದ್ಕೊಂಡಿದ್ದೀನಿ ಈ ವಿಚಾರ ಹೇಳೋಣ ವಿಡಿಯೋ ಮಾಡೋಣ ಅಂತ. ಬಟ್ ಟೈಮ್ ಅಂತೂ ಸಿಗ್ತಾನೆ ಇಲ್ಲ. ನೀವು ಅನ್ಕೋತೀರಾ ಯಾವ ವಿಡಿಯೋದಲ್ಲೂ ಟೈಮ್ ಇಲ್ಲ ಅಂತ ಹೇಳ್ತೀನಿ ಅಂತ ಬೈಕೋತೀರೇನೋ ಗೊತ್ತಿಲ್ಲ. ಬಟ್ ಅದು ನಿಜ, ಟೈಮ್ ಇರಲ್ಲ. ಯಾಕೆಂದರೆ ಮನೆ ಕೆಲಸ, ಅಂಗಡಿ ಕೆಲಸ ಎಲ್ಲ ಮಾಡೋದ್ರಿಂದ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಆದರೂ ಪರವಾಗಿಲ್ಲ, ಟೈಮ್ ಸಾಕಾಗ್ತಾ ಇಲ್ಲ. ಸೊ ಆದರೂ ಇವತ್ತು ಮಾಡಲೇಬೇಕು ಅಂತ ಅನ್ನಿಸ್ತು, ಹಂಗಾಗಿ ಮಾಡ್ತಾಯಿದ್ದೀನಿ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟ್ ಮೇಲೆ ನನ್ನ ಮಗಳದ್ದು ಬರ್ತ್ ಸರ್ಟಿಫಿಕೇಟ್ ಮೇಲೆ ನೇಮ್ ಇರಲಿಲ್ಲ. ಸೊ ಆ ನೇಮ್ ಹಾಕ್ಸೋಣ ಅಂತೇಳಿ ಸೈಬರಲ್ಲೆಲ್ಲ ಕೇಳಿದೆ. ಸೈಬರಲ್ಲೆಲ್ಲ 4,000, 5,000, 10,000. ಇನ್ನೊಬ್ರು ತೀರಾ ಫ್ರೆಂಡ್ ಅವ್ರು ಹೇಳಿದ್ರು 15,000, 12,000 ಅಂತ ಹೇಳಿದ್ರು. ಅವ್ರಿಗೆ ಫ್ರೆಂಡಿಗಿಂತ ಸೈಬರ್ ಅವ್ರು ಎಷ್ಟೋ ಪರವಾಗಿಲ್ಲ 4,000, 5,000 ಅಂತ ಹೇಳಿದ್ರು. ಫ್ರೆಂಡು ನಮ್ಮವರು ಅಂತ ಏನು ಅಂದ್ಕೊಂಡಿರ್ತೀವಲ್ಲ, ಅವ್ರು 12,000, 15,000 ಹೇಳಿದ್ರು. ಸರಿ ಅಂತ ಇನ್ನೊಬ್ರು ಸೈಬರ್ ಅವ್ರು ಏನು ಹೇಳಿದ್ರು, ಇಲ್ಲಾದರೆ ನಾವು 3,000 ತೊಗೊತೀವಿ. ಸೊ ನೀವು ಡೈರೆಕ್ಟಾಗಿ BBMP ಆಫೀಸ್ ಏನಿರುತ್ತಲ್ಲ ಅಲ್ಲಿಗೆ ಹೋಗಿ, ಅದು ಯಾವ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿರುತ್ತೆ ಅಲ್ಲಿ ನಿಯರೆಸ್ಟ್ BBMP ಯಾವುದಿರುತ್ತೆ ಅಲ್ಲೋದ್ರೆ ನಿಮಗೆ ಕಡಿಮೆಲಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೆಂಗೂ ಬಸ್ಸು ಫ್ರೀ ಇದೆ ಅಂತೇಳಿ ನಾನು ಹೋದೆ. ನನ್ನ ಮಗಳು ಹುಟ್ಟಿದ್ದು ESI ಆಸ್ಪತ್ರೆಯಲ್ಲಿ. ಹಂಗಾಗಿ ಅದು ಮಲ್ಲೇಶ್ವರಂ ಮಂತ್ರಿ ಮಾಲ್ ಇದೆಯಲ್ಲ, ಅದ್ರ ಆಪೋಸಿಟ್ BBMP ಇದೆಯಲ್ಲ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿಗೆ ಹೋಗಿ ನಮ್ಮದು ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಮಾಮೂಲಿ ಆಧಾರ್ ಕಾರ್ಡು, ಮಗುದು ಹಳೇದು ಬರ್ತ್ ಸರ್ಟಿಫಿಕೇಟ್ ಇತ್ತು, ಅದ್ರಲ್ಲಿ ನೇಮ್ ಇರಲಿಲ್ಲ. ಅದು ಎಲ್ಲ ತೊಗೊಂಡೋಗಿ ಒಂದು ವೈಟ್ ಶೀಟಲ್ಲಿ ನಮ್ದೇನು ಪ್ರಾಬ್ಲಮ್ ಇದೆ, ಮಗುದು ನೇಮ್ ಬೇಕು ಅದ್ರ ಮೇಲೆ ಅಂತೇಳಿ ಬರ್ದು ಕೊಟ್ಬಿಟ್ಟು ಬಂದೆ. ಬರ್ಸ್ಕೊಳ್ಳುವಾಗ 50 ರೂಪಾಯಿ ತೊಗೊಂಡ್ರು. ಮತ್ತು ನಾವು ಇಸ್ಕೊಂಡು ಬರುವಾಗ ಅದಕ್ಕೆ 50 ರೂಪಾಯಿ ತೊಗೊಂಡ್ರು. ಟೋಟಲ್ ಆಗಿದ್ದು 100 ರೂಪಾಯಿ ಖರ್ಚು ಅಷ್ಟೇ. ಕೆಲವರೆಲ್ಲ ಇಲ್ಲಿ ಕೇಳಿದ್ದು 12,000, 15,000. ನಿಮ್ದು ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಸೀದಾ ಅಲ್ಲೇ ಹೋಗಿ ಮಾಡಿಸಿ, ತುಂಬ ಕಡಿಮೆಲಾಗುತ್ತೆ. ನಾವು ಅಲ್ಲೇ ಹೋಗಿ ಮಾಡಿಸಿದ್ದಕ್ಕೆ ಬರೀ 100 ರೂಪಾಯಿನಲ್ಲಿ ಕೆಲಸನೇ ಮುಗೀತು. ಅಂದರೆ ನಾವು ಹೋಗಿದ ತಕ್ಷಣ ಅವ್ರು ಕೊಡೋದಿಲ್ಲ. ನಾವು ಹೋಗಿ ಯಾವತ್ತು ನಾವು ಅಪ್ಲಿಕೇಶನ್ ಕೊಡ್ತೀವಲ್ಲ, ಕೊಟ್ಟು ಒಂದು 20 ಡೇಸ್ಗೋ 28 ಡೇಸ್ಗೋ ಬರೋಕ್ಕೆ ಹೇಳ್ತಾರೆ. 1 ಮಂತ್ ಆದರೆ ಆಗಲಿ ಬಿಡಿ, ಕೆಲಸ ಒಂದು 100 ರೂಪಾಯಲ್ಲಿ ಮುಗ್ದೋಗುತ್ತೆ. ಅದೇ ದುಡ್ಡಿರೋರದೇ ಸೈಬರಲ್ಲೇ ಹೋಗಿ ಮಾಡಿಸಿ 5,000, 6,000, 7,000 ಈ ತೀರ ಗೊತ್ತಿರೋರು ಅಂತ ಹೋಗಿ ಅವರಂತೂ 15,000 ಹೇಳ್ತಾರೆ. ನಾನು ಒಂದೇನು ತಿಳ್ಕೊಂಬಿಟ್ಟಿದ್ದೀನಿ ಅಂದರೆ, ಅದು ಯಾವುದೇ ಕೆಲಸ ಆಗಲಿ ನಾವು ಗೊತ್ತಿರೋರ ಹತ್ರ ಹೋಗಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರೇನು ಮಾಡ್ತಾರೆ, ಅವ್ರು ಜಾಸ್ತಿ ಹೇಳ್ತಾರೆ. ಈಗ ಗೊತ್ತಿರೋರು ಕೊಡ್ತಾರೆ ಬಿಡು ಅನ್ನೋ ಥರ. ಬಟ್ ನಮಗೇನಾಗುತ್ತೆ ಅಂದರೆ, ನಾವು ಕಡಿಮೆ ಕೇಳಿದ್ರೆ ನಾವೆಲ್ಲಿ ಚೀಪ್ ಆಗಿಬಿಡ್ತೀವೋ, ಕಡಿಮೆ ಕೇಳಬಾರ್ದು ಅಂತ ಗೊತ್ತಿರೋರ ಹತ್ರ ಅವ್ರು ಕೇಳ್ದಷ್ಟು ಕೊಟ್ಬಿಡ್ತೀವಿ. ಇನ್ನೊಂದು, ನಾವು ಅವ್ರನ್ನ ನಂಬಿರ್ತೀವಿ, ನಮ್ಗವ್ರು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಗೊತ್ತಿರೋರಲ್ವಾ, ಕರೆಕ್ಟಾಗಿ ಮಾಡ್ತಾರೆ ಅಂತ ನಾವು ಈ ಥರ ಒಂದು ನಮ್ಮದು ಅಂದ್ಕೊಂಡು ನಾವು ಗೊತ್ತಿರೋರ ಹತ್ರ ಅವ್ರು ಕೇಳ್ದಷ್ಟು ಕೊಟ್ಬಿಡ್ತೀವಿ. ಬಟ್ ನಾನು ಆ ಥರ ಮಾಡಲ್ಲ. ನಂಗೆ ಗೊತ್ತಿರೋರ ಹತ್ರ ಯಾವುದೇ ಕೆಲಸ ಮಾಡಿಸೋದೇ ಇಲ್ಲ. ಹಂಗಾಗಿ ನಿಮಗೆ ಏನಾದರೂ ಆ ಥರ ಮಗುದು ಬರ್ತ್ ಸರ್ಟಿಫಿಕೇಟಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರೂ ನೀವು ಸೀದಾ ಆ ಮಗು ಯಾವ ಆಸ್ಪತ್ರೆಲಿ ಹುಟ್ಟಿರುತ್ತೆ, ಅದು ಯಾವ BBMP ವಾರ್ಡಿಗೆ ಸೇರುತ್ತೆ ಅದನ್ನು ತಿಳ್ಕೊಂಡು ಅಲ್ಲೇ ಹೋಗಿ ಮಾಡಿಸಿದ್ರೆ 100 ರೂಪಾಯಲ್ಲಿ ಕೆಲಸ ಮುಗಿಯುತ್ತೆ. ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಇದು. ನನ್ನ ಮಗಳು ಬರ್ತ್ ಸರ್ಟಿಫಿಕೇಟ್ ಮೇಲೆ ನೇಮ್ ಇರಲಿಲ್ಲ. ಇವಾಗ ನೇಮ್ ವಿಚಾರ ಏನಕ್ಕೆ ಬಂತು ಅಂದರೆ, ನನ್ನ ಮಗಳದ್ದು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ಸಂಜನಾ ಅನ್ನೋದು ಸಂಜನ್ ಅಂತ ಆಗಿಬಿಟ್ಟಿದೆ. ಹಂಗಾಗಿ ಅದನ್ನು ತಿದ್ದುಪಡಿ ಮಾಡಬೇಕು ಅಂದರೆ ಅವ್ಳು ಬರ್ತ್ ಸರ್ಟಿಫಿಕೇಟ್ ಬೇಕು. ಅಂದರೆ ಅದರಲ್ಲಿ ಕರೆಕ್ಟಾಗಿ ನೇಮ್ ಇರಬೇಕು. ಅದರಲ್ಲಿ ನೇಮೇ ಇರಲಿಲ್ಲ. ಅವಾಗೆಲ್ಲ ಹಂಗೆ ತಗೊಂಡು ಬಂದುಬಿಟ್ಟಿದ್ದೀವಿ ನಾವು. ನಮ್ಗೆ ಗೊತ್ತಿಲ್ಲ ಅವಾಗೆಲ್ಲ ನೇಮ್ ಹಾಕಿಸ್ಬೇಕು ಅಂತ. ಅದೆಲ್ಲ ರೂಲ್ಸ್ ಈ ನಡುವೆ ಬಂದಿರೋದು. ಬರ್ತ್ ಸರ್ಟಿಫಿಕೇಟಲ್ಲಿ ಆಸ್ಪತ್ರೆಯಲ್ಲಿ ನೇಮ್ ಹಾಕ್ಬಿಟ್ಟೆ ಕೊಡ್ತಾರೆ ಇವಾಗ. ಮುಂಚೆ ಆ ಥರ ಕೊಡ್ತಾ ಇರಲಿಲ್ಲ. ಹಂಗೆ ತಂದುಬಿಟ್ಟಿದ್ವಿ. ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇವಾಗ ಅವ್ಳದ್ದು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ನಾವು ಬರ್ತ್ ಸರ್ಟಿಫಿಕೇಟ್ನ ಕರೆಕ್ಟ್ ಮಾಡಬೇಕಾಯ್ತು. ನಿಮ್ಗೇನಾದರೂ ಆ ಥರ ಬೇಕನ್ಸಿದ್ರೆ ಅಲ್ಲೇ ಹೋಗಿ ಮಾಡಿಸಿ. ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.